ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ.ಜಿ. ರವಿಕುಮಾರ್ ಅಂತ ಹೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಸೂಕ್ತ ಪರಿಹಾರಗಳನ್ನು ತಗೊಳ್ಳೋದಕ್ಕೆ ನಮ್ಗ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಬಹುದು. ಸಮಸ್ಯೆ ಜಾಸ್ತಿ ಇರ್ತಕ್ಕಂಥವ್ರು ಅಥವಾ ಸಣ್ಣ ಪುಣ್ಣ ಸಮಸ್ಯೆ ಇರ್ತಕ್ಕಂಥವ್ರು ಈ ವಿಡಿಯೋಗಳನ್ನ ನೋಡ್ಕೊಂಡು ಮಾಡ್ಕೋಬಹುದು. ಯಾವುದೇ ಸಮಸ್ಯೆ ಅಡ್ಡ ಪರಿಣಾಮಗಳು ಯಾವುದೂ ಇರೋದಿಲ್ಲ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಮುಖದಲ್ಲಿ ಮೊಡವೆಗಳು ಬರ್ತಾ ಇರ್ತವೆ, ಪಿಗ್ಮೆಂಟೇಷನ್ ಅಂತ ಕರಿತಾ ಇರ್ತಾರೆ. ಆ ಮೊಡವೆಗಳು ಹೋಗ್ಬೇಕು ಅಂದ್ರೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಯಾರ್ಯಾರಿಗೆ ಬರ್ತದೆ ಅಂದ್ರೆ ಆಲ್ಮೋಸ್ಟ್ ಇದು 15 ವರ್ಷದಿಂದ ಹಿಡಿದು 30-40 ವರ್ಷದವರೆಗೂ ಕೂಡ ಈ ಮೊಡವೆಗಳು ಬರ್ತಾ ಇರ್ತವೆ. ವಯಸ್ಸಾಗ್ತಾ ಯಂಗ್ ಏಜ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿಗೆ ಇರ್ತದೆ. ಒಂದು 20-25-30 ವರ್ಷದ ಒಳಗಡೆ ಈ ಒಂದು ಸಮಸ್ಯೆ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಾಗ್ಬೋದು, ಗಂಡು ಮಕ್ಕಳಲ್ಲಾಗ್ಬೋದು, ಯಾರಲ್ಲಾದ್ರೂ ಬರ್ತಾ ಇರ್ತದೆ. ಇದಕ್ಕೆ ನಾವೇನಪ್ಪಾ ಮಾಡ್ಕೋಬೇಕು ಅಂತಂದ್ರೆ, ಸೂಕ್ತ ಪರಿಹಾರಗಳು. ಆಸ್ಪತ್ರೆಗಳು ತಿರುಗ್ತಾನೆ ಇರ್ತಾರೆ, ಆದ್ರೆ ಎಷ್ಟೋ ಕ್ರೀಮ್ಗಳನ್ನ ಬಳಸ್ತಾ ಇರ್ತಾರೆ. ಯಾವುದೇ ಕ್ರೀಮು ಯಾವುದೇ ಮೆಡಿಸಿನ್ ಬಳಸಿದ್ರು ಅದು ವಾಸಿ ಆಗಲ್ಲ. ಅಂತ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅಡ್ಡ ಪರಿಣಾಮಗಳು ಇಲ್ಲದೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂತ ಒಂದು ರೆಮಿಡಿ ಅಂತಂದ್ರೆ ನೋಡಿ, ಇದು ಮದ್ದಿ ಮರ ಅಂತ ಕರಿತೀವಿ. ಇದರಲ್ಲಿ 4-5 ಜಾತಿ ಇರ್ತಾವೆ ಮದ್ದಿಗಳಲ್ಲಿ. ಒಂದು ಕೆಂಪು ಮದ್ದಿ, ಬಿಳಿ ಮದ್ದಿ, ಕರಿ ಮದ್ದಿ, ಪೋಳ ಮದ್ದಿ, ಕೂಡು ಮದ್ದಿ, ಈ ರೀತಿ ಬಹಳಷ್ಟು ರೀತಿಯಲ್ಲಿ ಈ ಮದ್ದಿಗಳಲ್ಲಿದೆ. ಇದರ ಹೆಸರು ಬಂದು ಮದ್ದಿ ಅಂತ ಕರಿತೀವಿ. ಆಲ್ಮೋಸ್ಟ್ ಅರ್ಜುನನಿಗೆ ಪಾರ್ಥ ಅಂತ ಕರಿತೀವಲ್ಲ, ಪಾರ್ಥ, ಅರ್ಜುನ ಅಂತ. ಅರ್ಜುನನಿಗೆ ಎಷ್ಟು ಹೆಸರುಗಳಿದಾವೆ, ಗಾಂಡೀವ ಎಲ್ಲ ಕರಿತೀವಲ್ಲ, ಆ ರೀತಿಯಾಗಿ ಬಹಳಷ್ಟು ಹೆಸರುಗಳು ಇದಕ್ಕೂ ಇದಾವೆ. ಇದಕ್ಕೆ ತುಂಬಾ ಅದ್ಭುತವಾದ ಒಂದು ರೆಮಿಡಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ಪಿಗ್ಮೆಂಟೇಷನ್, ಈ ಮೊಡವೆಗಳು ಮುಖದ ಮೇಲೆ ಇರ್ತಕ್ಕಂಥವ್ರಿಗೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಇದರ ಒಂದು ಚೆಕ್ಕೆನ್ ತಗೋಬೇಕು. ಮೇಲ್ಗಡೆ ಇರ್ತಕ್ಕಂಥ ಹೊಟ್ಟು ಬೊಬ್ಡಿ ಒಂದಷ್ಟು ಉದ್ದ ತಗೊಳ್ಳಿ ಸಾಕು, ಹೆಚ್ಚಿಗೆ ಏನ್ ಬೇಡ. ಒಂದಷ್ಟು ಉದ್ದ ತಗೊಂಡು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು 2 ದಿನ ಸ್ವಲ್ಪ ಒಣಗಿಸಿ. ಅದರಲ್ಲಿರ್ತಕ್ಕಂಥ ತೇವಾಂಶ ಒಣಗಿದ ನಂತರ ಒಂದ್ ಸ್ವಲ್ಪ ನೀರು ಒಂದು ಬಂಡೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಗಂಧ ತೇದಂಗೆ ತೇಯ್ದುಬಿಟ್ಟು ಮುಖದ ಮೇಲೆ ಲೇಪನ ಮಾಡ್ಕೊಂತ ಬರ್ಬೇಕು ಪ್ರತಿನಿತ್ಯ. ರಾತ್ರಿ ಹೊತ್ತಾದ್ರೂ ಅಥವಾ ಬೆಳಗ್ಗೆ ನಿಮ್ಗೆ ಸಮಯ ಇದ್ರೆ ರಾತ್ರಿ ಹೊತ್ತೇ ಒಳ್ಳೇದು. ರಾತ್ರಿ ಮನೆಗೆ ಹೋದಾಗ ಅದನ್ನ ಗಂಧ ತೇದು ಇದ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಆಮೇಲೆ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಕಳ್ಳೆ ಹಿಟ್ಟಿಂದ ನೀವು ಮುಖ ವಾಶ್ ಮಾಡ್ಕೋಬಹುದು. ಆತರ ತೊಳ್ಕೊಂಡು ಪ್ರತಿದಿನ ಇದನ್ನ ಬಳಸ್ತಾ ಬಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಮೊಡವೆಗಳು, ಮುಖದ ಮೇಲೆ ಇರ್ತಕ್ಕಂಥ ಮೊಡವೆ ಆಗಬಹುದು, ಅಥವಾ ಮಂಗು ಮಚ್ಚೆಗಳಾಗಬಹುದು, ಅಥವಾ ಬೇರೆ ಏನೇ ಕಲೆಗಳು, ಅದಕ್ಕೂ ಸಹ ಇದನ್ನ ಮಾಡ್ತಾ ಬರ್ಬೋದು. ಇದು ಮೇಯ್ನು ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ನ ಕರಗಿಸ್ತದೆ, ಕೊಬ್ಬಿನಂಶ ಆಗ್ಬೋದು, ಕೆಲವೆಲ್ಲ ಕರಗಿಸ್ತದೆ. ಆದ್ದರಿಂದ ಇದಕ್ಕೆ ಅದ್ಭುತವಾದ ಒಂದು ಹೆಸರೇ ಇದೆ. ಅದಕ್ಕ ನಾವೇನ್ ಮಾಡ್ಬೇಕು ಅಂತಂದ್ರೆ, ಪಿಗ್ಮೆಂಟೇಷನ್ ಇರ್ತಕ್ಕಂಥವ್ರು ಈ ಒಂದು ವಿಡಿಯೋನ ಕಂಪಲ್ಸರಿ ನೋಡಿ ಮಾಡ್ಕೋಬಹುದು. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಅದನ್ನ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಅದೇ ರೀತಿ ಆದಷ್ಟು ಕೊಬ್ಬಿನ ಅಂಶಗಳು ನೀವೇನ್ ಮಾಡ್ತೀರ ಅಂದ್ರೆ, ಕೊಬ್ಬಿನ ಅಂಶಗಳು ಇರ್ತಕ್ಕಂಥವನ್ನ ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದ್ರೆ ಫ್ಯಾಟ್ ಇರ್ತದೆ. ಈ ಪಿಜ್ಜಾ, ಬರ್ಗರ್, ಕೆಲವೆಲ್ಲ ಚೈನೀಸ್ ಚಾಟ್ಸ್ ಬಳಸ್ತಾ ಇರ್ತೀರ, ಅಂತವೆಲ್ಲ ಆದಷ್ಟು ಬಳಸಿ ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡ್ಕೊಂಡು ಇದನ್ನ ಮಾಡ್ಕೊಂತ ಬಂದ್ರೆ ಕಂಪಲ್ಸರಿ ಆ ಸಮಸ್ಯೆ ಬಗೆಹರಿತದೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.